ಅದು ಏನ್ ಗೊತ್ತಾ, ಫೋನ್ ಮಾಡಿದವರು ಹೋಗೋ ಬರೋರೆಲ್ಲ ನಿಮ್ ತಂಗಿಗೆ ಎರಡನೇ ಮದ್ವೆ ಅಂತೆ, ನಿಮ್ ತಂಗಿಗೆ ಎರಡನೇ ಮದ್ವೆ ಅಂತ ಹಂಗಸಿ ಮಾತಾಡ್ತಾರಲ್ಲ, ನನಗೆ ಕೋಪ ಬಂದ್ಬಿಡುತ್ತಾ. ಏನ್ ಮಾಡ್ಲಿ ನಾನು? ಅಯ್ಯೋ, ಮಾತಾಡೋರ್ ಮಾತಾಡ್ಲಿ ಬಿಡ್ರಿ. ನಮ್ ಮಗಳ ಬಗ್ಗೆ ಯೋಚನೆ ಮಾಡದೆ ನಾವು ಮದ್ವೆ ಮಾಡ್ತಿರ್ತೀವ? ನಮ್ಮ ಅಚ್ಚು ಹಣೆನಲ್ಲಿ ದೇವ್ರು ಅದನ್ನೇ ಬರ್ದ್ಬಿಟ್ಟಿದಾನೆ, ನಾವು ಅದನ್ನೇ ಮಾಡ್ತಿದೀವಿ. ನಿಮ್ಮಣ್ಣ ಮಾತ್ಗೂ ಎರಡನೇ ಮದ್ವೆ ಅಂತಂದ, ನನಗೊಂಥರ ತುಂಬಾ ಕೋಪ ಬಂದ್ಬಿಡ್ತು. ಅವನ ಮೇಲೆ ಇದ್ದಿದ್ ಕೋಪನ ನಿನ್ ಮೇಲೆ ಬೈದ್ ತೀರಿಸ್ಕೊಂಡ್ಬಿಟ್ಟೆ. ಸಾರಿ. ಆಯ್ತು ಬಿಡಿ, ಹೇಳಿದ್ದನ್ನೇ ಹೇಳಿ ಬೇರೆ ಬೇರೆ ತರ ನನ್ನನ್ ಬೈಯಕ್ ಹೋಗ್ಬೇಡಿ. ಸುಮತಿ, ಈಗ ನಾ ನಿನ್ ಬೈದ್ನಾ? ಹಾ, ನನಗ್ ಗೊತ್ತಿಲ್ವಾ ನೀವು ಬೇರೆ ಬೇರೆ ತರ ಯಾವ್ಯಾವ ಡಿಸೈನ್ ಅಲ್ಲಿ ನನ್ನನ್ ಬೈತೀರಾ ಅಂತ? ನಿಮ್ ಹತ್ರ ಬೈಸ್ಕೊಂಡಿರೋರಿಗೆ ಮಾತ್ರ ಗೊತ್ತಾಗತ್ತೆ ನೀವು ಬೈದಿದ್ದೀರಾ ಇಲ್ವಾ ಅಂತ. ಸುತ್ತಮುತ್ತ ಇರೋರಿಗೆ ಗೊತ್ತೇ ಆಗಲ್ಲ ನೋಡಿ. ಸರಿ ಆಯ್ತು ಬಿಡು ನಮ್ಮಮ್ಮ. ನಿಮ್ಮ ಅಣ್ಣನ ಹತ್ರ ಏನ್ ಬೇಕಾದ್ರೆ ಮಾತಾಡಕೋ, ಏನ್ ಬೇಕಾದ್ರೂ ಹೇಳ್ಕೊ. ನಾನು ಅವನ ವಿಷಯನೂ ಮಾತಾಡಲ್ಲ, ಅವನ ಹತ್ರ ಈ ತರ ಯಾಕೆ ಹೇಳಿದೆ ಅಂತ ನಾನು ಇನ್ನೂ ಕೇಳಲ್ಲ. ಸುಮ್ನೆ ಬೈತೀನಿ ಅಂತೀಯ, ಯಾಕೆ ಬೇಕಿದು? ನೋಡಿದ್ರ ಈಗ ಬೈಲಿಲ್ವಾ ನನ್ನ? ಇದು ಬೈದಿದ್ದ ಒಂಥರ ಹಾಗೆ. ಸರಿ ಬಿಡು, ಆ ವಿಷಯ ಬಿಟ್ಬಿಟ್ಟು ಬೇರೆದಕ್ಕೆ ಬರೋಣ. ಹೌದು, ನಮ್ ಶಂಕರು ಎಲ್ಲಿ? ರೀ, ಶಂಕರುಗೆ ಆಕ್ಸಿಡೆಂಟ್ ಆಗಿ ಅವಾಗಿಂದ ಹುಷಾರ್ ತಪ್ಪದ್ನಲ್ಲ, ಬರ್ತಾನೋ ಇಲ್ಲ, ಇಲ್ಲಿ ಉಳ್ಕೋತಾನೋ ಇಲ್ಲ. ಹೌದಾ? ಬೆಳಗ್ಗೆ ಸಿದ್ಧಾರ್ಥ ಅವರ ವಿಷಯದ ಬಗ್ಗೆ ಮಾತಾಡಿದ್ರು. ನಾನು ಹೋಗಿ ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡ್ಲಾ? ಬರುವಾಗ ಅವನು ಕರ್ಕೊಂಡ್ ಬಂದ್ಬಿಡ್ತೀನಿ. ಒಳ್ಳೆ ಅಡಿಗೆ ಮಾಡಿಟ್ಬಿಡು. ಇವತ್ತು ನಿಮಗೆ ಇಷ್ಟವಾದ ಮೀನ್ ಸಾರ್ ಮಾಡ್ತಾ ಇದ್ದೀನಿ, ಬೇಗ ಬನ್ನಿ. ಆಹಾ, ಕೊನೆಗೂ ಏನು ಅಂತ ಬಾಯ್ ಬಿಟ್ಬಿಟ್ಟೆ. ಅದಕ್ಕೆ ಅಲ್ವಾ ಹೇಳೋದು ಸುಮತಿ ಅಂತ. ಸ್ವಲ್ಪ ಖಾರ ಗಿರ ಎಲ್ಲ ಜಾಸ್ತಿ ಹಾಕಿ ಮಾಡಿಟ್ಟಿರೋ, ಕರ್ಕೊಂಡ್ ಬಂದ್ಬಿಡ್ತೀನಿ. ಹಂಗೆ ಫ್ರೈ ಮಾಡಿಟ್ಬಿಡು. ಬೇಗ ಬಂದ್ಬಿಡಿ. ಆಯ್ತು, ಬರ್ತೀನಿ. ಮೇಡಮ್, ಮೇಡಮ್, ಯಾರು ನೀವು? ಸರ್, ಪ್ಲಂಬರು. ಪ್ಲಂಬರಾ? ಹಾ ಸರ್. ಸರ್, ವಾಟರ್ ಲೀಕೇಜ್ ಇದೆ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀನಿ. ವಾಟರ್ ಲೀಕೇಜಾ? ನಮ್ಮನೇಲಿ ಆತರ ಯಾವುದೇ ಸಮಸ್ಯೆ ಇಲ್ವೇ? ಇಲ್ಲ ಸರ್, ಹಂಗಂತ ಫೋನ್ ಬಂದಿತ್ತಲ್ಲ. ಇಲ್ಲ ಅಂತ ಹೇಳ್ತಿದ್ದೀನಲ್ಲಪ್ಪ. ನೋಡು, ನೀನು ಯಾವ್ದೋ ಬೇರೆ ಅಡ್ರೆಸ್ಗೆ ಬಂದಿದ್ಯಾ ಅನ್ಸುತ್ತೆ. ಒಂದ್ಸಲ ಚೆಕ್ ಮಾಡ್ಕೋ. ಇಲ್ಲ ಸರ್, ಇದೇ ಅಡ್ರೆಸ್ಸು. ಇಲ್ಲ ಆತರ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಹಾ, ಓಕೆ ಸರ್. ಸರ್, ಬರೋದ್ ಬಂದಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಬಿಡ್ತೀನಿ ಸರ್. ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಸರ್, ಅಷ್ಟು ದೂರದಿಂದ ಬಂದಿದ್ದೀನಿ, ಸರ್ವಿಸ್ ಚಾರ್ಜ್ ಸರ್. ಸರಿ ಆಯ್ತು, ತಗೋ, ಮೊದ್ಲು ಹೋಗು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೊರಡಪ್ಪ. ಹೋಗಿ ಇನ್ನ ರಾಂಗ್ ಅಡ್ರೆಸ್ ಅಂತ ಹೇಳಿದ್ರು ಕೇಳ್ತಾ ಇಲ್ವಲ್ಲ ನೀನು. ಹೋಗು. ರಾಂಗ್ ಅಡ್ರೆಸ್ ಅಂತ ಹೇಳಿದ್ರು ಕೇಳ್ತಾ ಇಲ್ಲ, ತಲೆ ತಿಂತವನೆ. ಅಯ್ಯೋ ಪಾಪ ಚಿನ್ನು, ನೀನು ಪಾಪ ಅನ್ಸುತ್ತೆ ನಿನ್ನ ನೋಡಿ. ಏನಕ್ಕೆ ಪಾಪ ನೋಡು, ನನ್ನ ಕೂಡ ಹಾಕ್ಬಿಟ್ಟು ಹೋಗೋ ಬರೋರ್ಗೆಲ್ಲ ಸುಳ್ಳು ಹೇಳ್ಕೊಂಡು ಮ್ಯಾನೇಜ್ ಮಾಡ್ಕೊಂಡಿರ್ಬೇಕು ಅಲ್ವಾ? ಸುಮ್ನೆ ಇರು ಅರ್ಚನಾ, ನಂದೇ ನನಗಾಗಿದೆ, ಇದ್ರಲ್ಲಿ ನಿಂದು ಬೇರೆ. ಅಯ್ಯೋ, ನೋಡಿದ್ರೆ ಇದೇ ಅಡ್ರೆಸ್, ಅವ್ರು ನೋಡಿದ್ರೆ ಬೇರೆ ಅಡ್ರೆಸ್ ಅಂತ ಹೇಳ್ತಾರೆ. ಸರ್, ಸರ್, ಯಾರೋ ಬಂದಿರ್ಬೇಕು. ಹೋಗ್ ಮ್ಯಾನೇಜ್ ಮಾಡಿ ಹೋಗು. ನೀನಿಲ್ಲೇ ಇರು. ಇವಾಗ ಯಾರು ಬಂದ್ರೋ ಏನೋ. ಮತ್ತೆ ಏನು? ಸರ್, ಇದೇ ಅಡ್ರೆಸ್ ಅಂತೆ ಸರ್. ಯೋ, ಏನಯ್ಯ ನಿಂದು? ಸರ್, ಇದೇ ಅಡ್ರೆಸ್ ಸರ್. ನಮ್ಮ ಹೊಟ್ಟೆ ಮೇಲೆ ಕಲ್ಲಾಕ್ಬೇಡಿ ಸರ್. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇನ್ನೊಂದು ಕ್ಷಣ ಇಲ್ಲ ನಿಂತಿದ್ರು ಹೊಟ್ಟೆ ಮೇಲೆಲ್ಲ ತಲೆ ಮೇಲೆ ಕಲ್ಲಾಕ್ಬಿಡ್ತೀನಿ. ಹೋಗಯ್ಯ. ಆಯ್ತು ಬಿಡಿ ಸರ್, ಯಾರ್ ಮಾತ್ ಕೇಳೋದೋ ಯಾರ್ ಮಾತ್ ಬಿಡೋದೋ ಒಂದು ಅರ್ಥ ಆಗ್ತಾ ಇಲ್ಲ. ಇವತ್ತು ಯಾಕೋ ನನ್ನ ಟೈಮೇ ಸರಿ ಇಲ್ಲ. ಏನಂತ ಅರ್ಥ ಆಗ್ತಾ ಇಲ್ಲ.
ಇವನಿಗಿದೆ ಇವಾಗ ಮಾರಿ ಹಬ್ಬ. ಅವನೇನಾ ಅಥವಾ ಬೇರೆ ಯಾರಾದ್ರೂ? ಎಲ್ಲೋದ ಇವನು? ಇವಾಗ ಬೇರೆ ಯಾರಾದ್ರೂ ಬಂದಿದ್ರೆ? ಶಂಕರೋ, ಎಲ್ಲೋಗ್ಬಿಟ್ಟ ಹುಡುಗ ಇವನು? ಆ ಅಣ್ಣ ನೋಡ್ಬೇಕು ಅಂದ್ರೆ ನೋಡೋಕೆ ಬಿಡಲ್ಲ. ಹೇಗಾದ್ರೂ ಮಾಡಿ ನೋಡ್ಬೇಕು.